ಇದು ನಾನು ಫಸ್ಟ್ ಮೀಟಿಂಗು ನಾನೇನೆಲ್ಲ ಸಸ್ಪೆಂಡ್ ಮಾಡಿ ಒಂದು 6-7 ವರ್ಷದಲ್ಲಿ ಎಲ್ಲಿದ್ದಿತ್ತು ಅಲ್ಲೇ ಇದೆ, ರಥ ಮುಂದಕ್ಕೆ ಹೋಗ್ಲೇ ಇಲ್ಲ. ಈಗ ನನ್ನ ಪ್ರಕಾರ ಒಂದು ತಿಂಗಳಲ್ಲಿ ವರ್ಷ ತರ್ಬೋದು ತಂದು ಆಮೇಲೆ ಚಾಲನೆ ಕೊಡೋಣ. ನಾವ್ಯಾರು ನಿರಾಶವಾಗೋದು ಬೇಡ. UGD ಅಪ್ರೂವಲ್ ಆಗಿ ಕ್ಲಿಯರ್ ಮಾಡುವಾಗ 90 ಕೋಟಿ ಅಂದರು. ನನ್ನ ಪ್ರಕಾರ ಒಂದು 250-300 ಕೋಟಿ ಆದರೆ ಚನ್ನಪಟ್ಟಣ ಒಳ್ಳೆ ವ್ಯವಸ್ಥಿತವಾದ ಒಂದು UGD ಮಾಡೋಕ್ಕಾಗುತ್ತೆ. ಇವತ್ತೊಂದು ರೇಟಲ್ಲಿ ಇಲ್ಲಿ ಕಾವೇರಿ ಹರಿತಾಳೆ, ನೀರಿದೆ, ಅಲ್ಲಿಂದ ತಂದು ಇಲ್ಲಿಗೆ ಶುದ್ಧವಾದ ನೀರು ಕೊಡೋಕ್ಕಾಗದೆ ಹೋದರೆ ನಾವು ಅಸಮರ್ಥರಾಗಬೇಕು. ಇದನ್ನು ಹೊಡೆದು ಕಿತ್ತಾಕ್ಬಿಟ್ಟು ಈಗ ಪೈಪ್ ಲೈನ್ ಚೇಂಜ್ ಮಾಡಬೇಕು, ಮೋಟ್ರ್ ಪಂಪ್ ಎಫಿಷಿಯನ್ಸಿ ಜಾಸ್ತಿ ಮಾಡಬೇಕು. ಹಳೇದಾಗಿದೆ, ಈಗ ಪೈಪ್ ಇದೆ ಜಾಸ್ತಿ, ಮೋಟ್ರು ಸ್ಪೀಡು ಮಾಡ್ತಕ್ಕಂಥ ಪೈಪ್ ಹೊಡೆದೋಗ್ತವೆ. ಹಳೆಯ ಪೈಪ್ಗಳಿವು. ಹೊಸ ಟೆಕ್ನಾಲಜಿ ಸ್ಟೀಲ್ ಪೈಪ್ ಹಾಕ್ಬಿಟ್ರೆ ಇನ್ನೊಂದು 20-30 ವರ್ಷ ಬರ್ತವೆ. ಎಲ್ಲ ಮಾಡಿಸ್ಕೊಂಡೆ ಹೊಸದೇ ಬಿಡಿ. ಎಲ್ಲರಿಗೂ ಕಂಪ್ಲೀಟ್ 31 ವಾರ್ಡ್ಗೂ ಮಾಡೇ ಮಾಡ್ಸೋಣ. ಅದೇನು ಬೇಕು ಹೇಳ್ರಿ, ಎಷ್ಟು ವೋಲ್ಟ್ಗೆ ಇದು KVA ಜನರೇಟರ್ ಬೇಕು, ಪವರ್ ಏನಾರು ಇಲ್ಲದೆ ಹೋದರೆ ಶವ ಸಂಸ್ಕಾರ ಕರೆಕ್ಟಾಗಿ ಆಗಬೇಕು. ಕಾಲದಲ್ಲಿ ಜಮಾನದಲ್ಲಿ ಆಪರೇಷನ್ ಇರಲಿಲ್ಲ, ಅವತ್ತು ಎಸ್ಟಿಮೇಟ್ ಅದೆಲ್ಲ ವೈದ್ಯಗಳು ಕಂಪ್ಲೀಟ್ ವರ್ತ ಮಾಡೋದು. ಮುಟ್ಟಾಲ ಅಂದ್ರೆ ಎಲ್ಲ ವಾಸಿಲೇ ಮಾಡೋದು, ಇದೆಲ್ಲ ಪ್ರಾಬ್ಲಮ್. ಅವರೇ ತಾನೇ ಮೊದಲು JDS ಲೀಡ್ರು. ನಾವೇನಾರ 27 ಜನ ಇದ್ದು ಈಗ ಮಾಡಲಿಲ್ಲ ಅಂದರೆ ನಮ್ಮಂಥ ನತದೃಷ್ಟಿ ಇಲ್ಲ, ನಮ್ಮ ಜನ ಇಡೀ ಶಾಪ ಆಗ್ತಾರೆ. ಅಟ್ಲೀಸ್ಟು JDSನವರು, BJPಯವರು, ಕಾಂಗ್ರೆಸ್ ಹೋಗ್ಲಾಗಿ ಈ ಕೆಲಸ ಮಾಡಿಸ್ತು ಅಂತ ಅಂದರೆ ನಾವು ಧೈರ್ಯವಾಗಿ ಜನಗಳ ಮುಂದೆ ಮಾತಾಡ್ಬೋದು. ನಾವು ಹೋಗಿ ಪ್ರಯೋಜನ ಇಲ್ಲ, ಬೇರೆ ಬೇರೆ ನಮ್ಮ ದೂಷಣೆ ಮಾಡೋದು ತಪ್ಪದೆ. ಮೀಟಿಂಗ್ ಇಳ್ದುಬಿಡೋಣ, ಇನ್ನೊಂದು ವಾರ 15 ದಿವಸದಲ್ಲಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತೀವಿ. ನಾವು ಇನ್ನೊಂದು ಮೀಟಿಂಗ್ ಮಾಡುವರಿ. ನಡೆದಂಥ ಉಪಚುನಾವಣೆಯಲ್ಲಿ ನೂತನವಾಗಿ ನಿಮ್ಮೆಲ್ಲರ ಸಹಕಾರದಿಂದ ನಾನು ಶಾಸಕನಾಗಿ ಆಯ್ಕೆ ಆದಮೇಲೆ ಚನ್ನಪಟ್ಟಣದ ನನ್ನ ಮೊದಲ ಕರ್ತವ್ಯ ನಗರಸಭೆಯನ್ನು ಭೇಟಿ ಮಾಡಿ ನಿಮ್ಮೆಲ್ಲರನ್ನ ಮಾತಾಡಿಸಿ ಚನ್ನಪಟ್ಟಣ ಟೌನ್ನ ಸಮಸ್ಯೆ ಬಗ್ಗೆ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ನೀವೆಲ್ಲ ಒಟ್ಟಾಗಿ ಈ ನಗರವನ್ನು ಅಭಿವೃದ್ಧಿ ಮಾಡುವ ದೃಷ್ಟಿಯಿಂದ, ಸ್ವಚ್ಛಗೊಳಿಸುವ ದೃಷ್ಟಿಯಿಂದ ಸಭೆ ಮಾಡಬೇಕು ಅಂತೇಳಿ ನನಗೆ ಚುನಾವಣಾ ಪ್ರಚಾರದ ಪ್ರವಾಸ ಸಂದರ್ಭದಲ್ಲಿ ಅನಿಸ್ತಾ ಇತ್ತು. ಚನ್ನಪಟ್ಟಣ ನಗರ ಅಭಿವೃದ್ಧಿನಲ್ಲಿ ಭಾಳ ಹಿಂದೆ ಇದೆ, ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ. ಇಂದಿನ ಶಾಸಕರ ಉದಾಸೀನದಿಂದ ನಗರದಲ್ಲಿ ವಾಸ ಮಾಡ್ತಕ್ಕಂಥ ಜನಸಾಮಾನ್ಯರು ಇವತ್ತು ಭಾಳ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ಇದ್ದಾರೆ. ಯಾವುದೇ ಇದ್ದರೂ ಸದಸ್ಯರು ಯಾವುದೇ ಬೇಜಾರಿಲ್ಲದೆ ನೇರವಾಗಿ ನನ್ನ ಸಂಪರ್ಕ ಮಾಡಿ, ನಾನು ಕೂಡ ನಿಮಗೆ ಸಂಪರ್ಕ ಮಾಡ್ತೀನಿ. ಕಮ್ಯುನಿಕೇಷನಲ್ಲಿ ಯಾರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು ಬೇಡ. ಎಲ್ಲರ ಸದುದ್ದೇಶ ಒಂದೇ, ಹಾಳಾಗಿರ್ತಕ್ಕಂಥ ಚನ್ನಪಟ್ಟಣ ನಗರವನ್ನು ಸುಸಜ್ಜಿತ ನಗರವಾಗಿ ಮಾಡೋ ಕಡೆ ಎಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ನೀವು ಇರ್ತಕ್ಕಂಥ 2 ವರ್ಷಗಳ ಅವಧಿಯಲ್ಲಿ ನಿಮಗೂ ಒಳ್ಳೆ ಹೆಸರು ಬರುತ್ತಾರೆ. ನಾನು ನಿಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀನಿ. ಅದು ಎಲ್ಲ ರೆಡಿ ಮಾಡಿಸ್ಬೇಕು. ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಸರ್. 6ನೇ ವಾರ ಫಸ್ಟ್ ಮೋರಿಗಳಾಗಲಿ, ಆಮೇಲೆ ಲೈಟ್ಸ್ಗಳಿಲ್ಲ. ಖಾತಾ ಆಂದೋಲನ ಮಾಡ್ಕೊಳ್ಳೋಣ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಎಲ್ಲ ಅಧಿಕಾರಿಗಳು ಡಾಕ್ಟರ್ಗೆ, ರೋಗಿಗೆ ಏನು ರೋಗ ಆಗುತ್ತೆ ಗೊತ್ತಾಗುತ್ತೆ. ಎಲ್ಲ ಡಾಕ್ಟರ್ಗಳೇ ನಿಮ್ಮ ಸಮಸ್ಯೆ ಏನಾಗಿದೆ ಅಂತ ನಿಮ್ಗೆಲ್ಲ ಅರ್ಥ ಆಗಿದೆ. ಸರಿಯಾದ ಕಂಡುಕೊಂಡು ಏನಪ್ಪ ಬಡವ್ರ ಕೈಲಿ ಇಟ್ಕೊಬರುದು, ದಿನನಿತ್ಯ ಇಲ್ಲಿ ನರಳುದು, ಇದು ತಪ್ಪೋಗ್ಬೇಕಿಲ್ಲ. ನಗರಸಭೆಯಲ್ಲಿ ಫ್ರೀಯಾಗಿ ಬಂದು ಏನ್ ಕೆಲಸ ಆಗ್ಬೇಕು ಆ ಕೆಲಸಕ್ಕೆ ಮಾತ್ರ ನಗರಸಭೆ ಇರ್ಬೇಕು. ಅಷ್ಟು ಕೆಲಸ ಆದ್ರೆ ಸಾಕು. ಕಂಪ್ಲೀಟ್ ಮಾಡಿ ಕೀ ಕೊಟ್ಟಿಲ್ಲ ಓಪನ್ ಮಾಡೋದಕ್ಕೆ. UGD ಹೋಗಿದೆ, ಎಲ್ಲಿ ನಮ್ಮ ಕೇಬಲ್ ಹೋಗಿದೆ, ಇದೆಲ್ಲ ಮಾಹಿತಿನ ನೀವು ಬ್ಲೂಪ್ರಿಂಟ್ ಇಂಜಿನಿಯರ್ಸು ಆಯಾ ವಾರ್ಡ್ ಸಂಬಂಧಪಟ್ಟಂಗೆ ತಗೊಂಡು ಇರಬೇಕು. ಇದೇನು ತಾವು ಹಳೆ ಪೈಪು ಕಚರಾ ನೀರು ಬರ್ತದೆ, ಹೊರಗಡೆ ಗಂಟಮ್ ನೀರು ಇರ್ತದೆ, ಪೈಪು ಲಗುಣ ಸಾವ್ದಿರ್ತದೆ, ಲಗುಣದ ನೀರನ್ನು ಮಿಕ್ಸ್ ಆಗಿ ನಮ್ಮ ಜನ ಕುಡಿತಾರೆ, ಅದು ಲಘು ಕಾರಣ ಆಗ್ತದೆ. ಎಲ್ಲ ಇದರಲ್ಲಿ 2 ವರ್ಷ ಆದಮೇಲೆ ಆ ಪೈಪ್ ಕಿತ್ತು ಹೊಸ ಪೈಪ್ ಹಾಕ್ಲೇಬೇಕು. ಪೈಪ್ ಚೆನ್ನಾಗಿದ್ದು ತೆಗೆದಾಕ್ಬೇಕು. ಅದು ರೂಲ್ಸೇ. ಅದು ಎಂಟೈರ್ ಚನ್ನಪಟ್ಟಣ ಟೌನ್ನ ಒಂದ್ಸರಿ ಹಳೆ ಪೈಪನ್ನು ಕಿತ್ತು ಬಿಸಾಕಿ ಹೊಸ ಪೈಪ್ ಹಾಕಿದ್ರೆ ಶುದ್ಧ ಕುಡಿಯುವ ನೀರು ನಮ್ಮ ಜನಗಳು ಕೊಟ್ಟಂಗಾಗುತ್ತೆ. ಆಯ್ತು, ಸಪ್ರೇಟಾಗಿ ಡಿಸ್ಕಸ್ ಮಾಡೋಣ ಪ್ಲಾನ್ ಆಫ್ ಆಗ್ತದೆ. ಯಾಕಂದ್ರೆ
ನಾವು ಯೂನಿಯನ್ ಮಾಡೋಕ್ಕೆ ಮೊದಲೇ ಇದೆಲ್ಲ ಮಾಡ್ಕೋಬೇಕು. ಯೂನಿಯನ್ ಬರ್ತಾರೆ, ಅವ್ರು ರೋಡ್ ಆಗಿರ್ತಾರೆ, ನಾಳೆ ಬೆಳಗ್ಗೆ ಟಾಡ ಹಾಕಿರ್ತೀವಿ, ಅವ್ರು ಬಂದು ಎಲ್ಲ ತೆಗೆದು ಒಂದು ಕಡೆಯಿಂದ ಕಿತ್ತಾಕ್ತಾರೆ. ಇಲ್ಲಿ ಇದು ಮುಗಿಯೋದ ಕಥೆ ಆಗ್ತದೆ. ಅದರಿಂದ ನಿಮ್ಮ ವರ್ಕು UGD ಮಾಡೋರು, ನೀವು ನಗರಸಭೆಯವರು ಹೈಯರ್ ಕೆಪಾಸಿಟಿ ಹಾಕಬೇಕು, ಮೇನ್ ಡಿಸ್ಟ್ರಿಬ್ಯೂಷನ್ ಚೇಂಜ್ ಮಾಡಬೇಕು, ಹಳೆ ಪೈಪು ಇಷ್ಟು ಮಿಸ್ ಆಗ್ತಿದ್ರೆ ಕಾವೇರಿ ಕೆಂಪಟ್ಟಿಗೆ ನೀರಿನ ಕೊಟ್ಟು ಬೋರ್ ಸಮಸ್ಯೆನೇ ಇಲ್ಲ. ಬೋರ್ ಹಾಕ್ಲೇಬಾರ್ದು. ನೀವು ಇದೇ ಹೇಳ್ಬೇಕಂದ್ರೆ ಬೋರ್ ಹಾಕ್ಬಾರ್ದು. ಮಾಡೋದಿಲ್ಲ. ಹೋಗಿ ಕೇಳಿದ್ರೆ ಬರ್ತೀವಿ ಮಾಡ್ತೀವಿ ಅಂತಾರೆ, ಕೆಲಸ ಮಾಡ್ತಾ ಇಲ್ಲ. ಇದು ತುಂಬಾ ಪ್ರಾಬ್ಲಮ್ ಸರ್, ತುಂಬಾ ಕೇಸಸ್ ಆಗಿದೆ. ಎಲ್ಲ ಬಂದು ಸುದೀರ್ಘವಾಗಿ ಏನು ಸಭೆ ನಡೆಸ್ಕೊಟ್ಟಿದ್ದೀರಿ, ಧನ್ಯವಾದ.